ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ನಾಳಿನ ಬಂದ್ಗೆ ಬೆಂಬಲವನ್ನ ಕೋರಿ ಬೆಂಗಳೂರು ಪ್ರಮುಖ ರಸ್ತೆಗಳಲ್ಲಿ ಈಗಾಗಲೇ ವಾಟಾಳ್ ನಾಗರಾಜ್ ಅವ್ರಿಗೂ ಓಪನ್ ಜೀಪ್ ನಲ್ಲಿ ತೆರಳಿ ಒಂದು ಬೆಂಬಲವನ್ನ ಕೋರ್ಬೇಕು ಅಂತೇಳಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು. ಆದ್ರೆ ಪೊಲೀಸರು ಈಗಾಗಲೇ ಮೆಜೆಸ್ಟಿಕ್ ನಲ್ಲೇ ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದಿರುವಂತದ್ದು. ಸದ್ಯ ವಾಟಾಳ್ ನಾಗರಾಜ್ ಅವ್ರು ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಈಗಾಗಲೇ ಪೊಲೀಸರು ತಮ್ಮನ್ನ ವಶಕ್ಕೆ ಪಡೆದಿದ್ದಾರೆ. ತಾವು ಕೂಡ ಈಗಾಗಲೇ ಬೆಂಗಳೂರು ನಗರದಾದ್ಯಂತ ಹೋಗಿ ಮಾಲು ಇವರೆಲ್ಲರ ಬೆಂಬಲವನ್ನ ಪಡಿಲಿಕ್ಕೆ ಇದ್ರಿ, ಏನ್ ಹೇಳ್ತೀರಾ ಸರ್? ಇದು ಉದ್ದೇಶಪೂರ್ವಕವಾಗಿ ಪೊಲೀಸರು ನಮ್ಮನ್ನ ಬಂಧಿಸಿದ್ದಾರೆ. ನಾವು ನಿರೀಕ್ಷಣೆ ಮಾಡಿರಲಿಲ್ಲ ಪೊಲೀಸ್ನವರು ಬಂಧಿಸ್ತಾರೆ ಅಂತ. ನಾವೇನು ಮಾಡಿಲ್ಲ, ಗಲಾಟೆ ಮಾಡಿಲ್ಲ, ಟಿಕೆಟಿಂಗ್ ಮಾಡಿಲ್ಲ, ಏನಿಲ್ಲ. ಪತ್ರಕರ್ತರಿಗೆ ಹೇಳಿಕೆ ಕೊಟ್ಟೋ ಮತ್ತು ನಾವು ಯಾರಿಗೂ ಒಬ್ಬ ತೊಂದರೆ ಅಂತ ಆಗಿಲ್ಲ. ಸುಮ್ಮನೆ ವಿನಾಕಾರಣ ನಮ್ಮನ್ನ ಇವರು ಬಂಧಿಸಿದ್ದಾರೆ. ಯಾಕೆ ಬಂಧಿಸಿದ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರಿಂದ ನಮಗೆ ಪ್ರಚಾರ ಮಾಡುವ ಹಕ್ಕನ್ನು ಕಿತ್ಕೊಂಡಿದ್ದಾರೆ. ಜನಕ್ಕೆ ನಾವು ನಾಳೆ ಬಂದ್ ಆಗುತ್ತೆ, ಶಾಂತಿಯುತವಾದ ಬಂದು ಅಂತ ಜನಕ್ಕೆ ಕೇಳಬೇಕು. ಜನಕ್ಕೆ ಕೇಳ್ತಕ್ಕಂಥ ನಮ್ಮನ್ನೇ ಇವರು ಬಂಧಿಸಿರೋದ್ರಿಂದ ನಾಳೆ ಏನೇನಾಗುತ್ತೋ ನಮ್ಮನ್ನ ಇವರು ಬಂಧಿಸಿರೋದು ನಿಜವಾಗ್ಲೂ ತೀರ ಖಂಡನೆ. ಯಾಕಂತಂದ್ರೆ ಕರ್ನಾಟಕ ಬಂದ್ ಕರೆದಿರ್ತಕ್ಕಂಥ ನಾವು ನಮ್ಮನ್ನೇ ಇವರು ಬಂಧಿಸ್ತರು ಅಂದ್ರೆ ಇವ್ರ ಉದ್ದೇಶ ಕರ್ನಾಟಕ ಬಂದ್ ವಿಫಲ ಆಗಬೇಕು ಅಂತ ಹೇಳಿ ಪೊಲೀಸ್ನವರು ತೀರ್ಮಾನ ಮಾಡಿದ್ದಾರೆ. ಈಗಾಗಲೇ ತಾವು ಕೂಡ ಬೆಳಗ್ಗೆ ಸಾಕಷ್ಟು ಮಾಲ್ಗಳಿಗೆ ಹೋಗಿದ್ರಿ, ಅವರ ಬೆಂಬಲವನ್ನ ಕೋರಿದ್ರಿ, ಏನ್ ಹೇಳ್ತಿದಾರ ಮಾಲವರು ಅಂತ? ನೆನ್ನೆನೂ ಹೋಗಿದ್ದೀನಿ, ತಮ್ಗೆ ಹೇಳ್ತೀನಿ. ನೆನ್ನೆನೂ ಹೋಗಿದ್ದೀನಿ, ಇವತ್ತು ಹೋಗಿದ್ದೀವಿ. ಮಹಲ್ನವರು 100ಕ್ಕೆ 100 ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದು ಬಹಳ ಗಂಭೀರವಾಗಿ ಅದು ಸಾರ್ವಜನಿಕವಾಗಿ ಇಡೀ ರಾಜ್ಯದ ಕೋಟಿ ಕೋಟಿ ಜನ ಯಾವ ಕಾರಣಕ್ಕೂ ಬಂದು ಹಿಂತಗೊಳ್ಬೇಡಿ, ಮಾಡೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತೇ ಪೊಲೀಸರು ನಿಮ್ಮನ್ನ ವಶಕ್ಕೆ ಪಡೆದು ಬಿಟ್ರೆ ನಾಳೆ ಬೆಳಗ್ಗೆ ತಮ್ಮನ್ನ ಏನ್ ಮಾಡಬಹುದು ಪೊಲೀಸರು ಅಂತ? ಏನೇನು ಪೊಲೀಸ್ನವರು ಏನಪ್ಪ ಅದು ಇರೋ ಇದಾನ ಗಾಬರಿ ಪೊಲೀಸ್ನವರು ಏನ್ ಮಾಡ್ತಾರೆ ಅಂತ ಇನ್ನೂ ನಮ್ಗೆ ಗೊತ್ತಿಲ್ಲ. ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ, ಬಿಟ್ರೆ ಸಂತೋಷ. ಬಿಡದರೆ ಇವರು ಉದ್ದೇಶಪೂರ್ವಕವಾಗಿ ನಮ್ಮ ಬಂದ್ಗೆ ವಿರೋಧ ಮಾಡ್ತಾರೆ ಅಂತ ಅರ್ಥ. ರಾಜ್ಯದ ಜನತೆಗೆ ಏನ್ ಹೇಳಕ್ ಬಯಸ್ತೀರಾ ಸರ್ ನಾಳಿನ ಬಂದ್ ಬಗ್ಗೆ? ನಾನು ರಾಜ್ಯದ ಜನತೆಗೆ ಹೇಳ್ತೀನಿ, ತಕ್ಷಣಕ್ಕೆ ನಮ್ಮನ್ನ ಬಂಧಿಸಿದ್ದಾರೆ, ನಮ್ಮನ್ನ ಬಂಧನ ಮಾಡಿದ್ದಾರೆ. ಸಮಗ್ರ ಕರ್ನಾಟಕದ 6 ಕೋಟಿ ಜನಗೆ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ನಮ್ಮನ್ನ ಬಂಧನ ಮಾಡಿದ್ರು ನೀವು ಬಂದ್ ಮಾಡಲೇಬೇಕು, ನೀವು ಬಂದ್ ಮಾಡಲೇಬೇಕು. ಇಡೀ ಸಮಗ್ರ ನಾಡಿನ ಜನತೆಯಲ್ಲಿ ಅತ್ಯಂತ ಗೌರವಯುತವಾಗಿ ಕೇಳ್ತೀನಿ, ಬಂಧನ ವಿಫಲ ಮಾಡಬೇಕು ಅಂತೇಳಿ ನಮ್ಮನ್ನೆಲ್ಲ ಬಂಧನ ಮಾಡ್ತಾ ಇದ್ದಾರೆ. ಆದ್ರಿಂದ ಈ ಬಂಧನದ ವಿರುದ್ಧ ನೀವು ಇಡೀ ನಾಡಿನ ಜನ ಬೀದಿಗೆ ಬರಬೇಕು, ಇಳಿಬೇಕು, ಸಂಪೂರ್ಣ ಬಂದ್ ಆಗಬೇಕು. ಅದರಲ್ಲೂ ವಿದ್ಯಾರ್ಥಿಗಳು, ಯುವಕರು ಬೀದಿಗೆ ಬರಲೇಬೇಕು. ವಿದ್ಯಾರ್ಥಿಗಳು ಬೀದಿಗೆ ಬರಲೇಬೇಕು. ಕಾಲೇಜ್ ವಿದ್ಯಾರ್ಥಿಗಳು ಬೀದಿಗೆ ಬರಲೇಬೇಕು. ಇಡೀ ಜೋರಾದಂತ ಒಂದು ಹೋರಾಟ ಆಗಲೇಬೇಕಾಗಿದೆ. ನಾನಂತೂ ವಿದ್ಯಾರ್ಥಿಗಳ ಪರ ನಿರಂತರವಾಗಿದ್ದೇವೆ. ವಿದ್ಯಾರ್ಥಿಗಳಿಗೆ ಕಳಕಳಿನ ಮನವಿ ಮಾಡ್ತೀನಿ, ನಮ್ಮನ್ನೆಲ್ಲ ಬಂಧನ ಮಾಡಿದಿರಿ, ತಾವು ಬೀದಿಗೆ ಬಂದು ಬಂಧನವನ್ನ ವಿರೋಧಿಸಬೇಕು, ಬಂದ್ಗೆ ಬೆಂಬಲವನ್ನ ಕೊಡಬೇಕು. ಈಗಾಗಲೇ ತಾವು ಬಂದ್ಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಖಾಸಗಿ ಶಾಲಾ ಒಕ್ಕೂಟ ಮತ್ತೆ ಪೋಷಕರ ಸಂಘ ಇವೆಲ್ಲವೂ ಒಂದಷ್ಟು ಕೂಡ ಬೆಂಬಲವನ್ನ ಘೋಷಣೆ ಮಾಡಿದ್ವು. ಈಗ ಒಂದಷ್ಟು ಜನ ನೈತಿಕ ಬೆಂಬಲ ಅಂತಿದ್ದಾರೆ, ಹೋಟ್ಲು ಮಾಲೀಕರ ಸಂಘ ಕೂಡ. ಇಲ್ಲ, ನಾನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ, ಹೋಟ್ಲು ಮಾಲೀಕ ಎಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ಈ ನೈತಿಕತೆ ಅನ್ನೋದು ಇದೆಯಲ್ಲ, ಇದು ಭಾರಿ ಮೋಸ. ಆ ಪದವೇ ಮೋಸ. ಬಿಟ್ಬಿಡಿ. ಏನ್ ಒಂದಿನ ನೀವು ಬಂದ್ಗೆ ಬೆಂಬಲ ಕೊಟ್ರೆ ಏನು? ಈಗ ನಮಗೇನು ಬೇರೆ ಕೆಲಸಗಳಿಲ್ವಾ? ನಾವು ಬಂದ್ಗಾಗಿ ಇಡೀ ಜೀವನವನ್ನೇ ಅರ್ಪಿಸಿದೀವಿ ನಾಡಿಗಾಗಿ. ಆ ದೃಷ್ಟಿಯಿಂದ ತಮ್ಮ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ, ನೀವೆಲ್ಲರೂ ನಿಮ್ಮ ಮನಸ್ಸನ್ನ ಬದಲಾವಣೆ ಮಾಡಿ ಸಂಪೂರ್ಣ ನೀವು ಬಂದ್ ಬೆಂಬಲ ಕೊಡಿ. ತಮಗೆ ಅತ್ಯಂತ ಕಳಕಳಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡಿ. ಇವಿಷ್ಟು ಕೂಡ ವಾಟಾಳ್ ನಾಗರಾಜ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಮುತ್ತು ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.